ಚಿಂತಾಮಣಿ ನಗರದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಘಟಕದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಶ್ರೀಮತಿ ಶಕುಂತಲಾ ಆರ್, ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು, ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿ, ತಾಲೂಕು ಕಾನೂನು ಸೇವಾ ಸಮಿತಿ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಘಟಕದ ವ್ಯವಸ್ಥಾಪಕಿ ಸರಿತಾ ಅವರು ವಹಿಸಿದ್ದರು. ತಾಲೂಕು ಆರೋಗ್ಯಾಧಿಕಾರಿಗಳು ಡಾ ರಾಮಚಂದ್ರ ರೆಡ್ಡಿ ಹಾಗೂ ಕಾರ್ಯಕ್ರಮದಲ್ಲಿ ವಕೀಲರ ಸಂಘ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಡಾ ಬಸವ ಮಂಜೇಶ್ವರ್ ಅವರು ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಉಪನ್ಯಾಸವನ್ನು ನೀಡಿದರು. ನಮ್ಮ ಕ್ಲಿನಿಕ್ 1 ಮತ್ತು 2 ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಹಿರಿಯ ಮೇಲ್ವಿಚಾರಕರು ಹಾಗೂ ಚಿಂತಾಮಣಿ ಘಟಕದ ಎಲ್ಲಾ ನಿರ್ವಾಹಕರು, ಚಾಲಕರು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಲಾಯಿತು. ವರದಿ ಚಂದ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಜನರಲ್ ಆಗಿ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ನಾವು ಅದನ್ನ ಕ್ಯೂರ್ ಮಾಡಬಹುದೋ ಇಲ್ವಂತಕ್ಕಂಥದ್ದು ಅದು ನಮಗಿಂತ ಹೆಚ್ಚಾಗಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ಸೊಸೈಟಿಯಲ್ಲೆಲ್ಲ ನೋಡಿರ್ತೀರ. ಸೊ ಬರೋದಕ್ಕಿಂತ ಮುಂಚೆ ಕೆಲವೊಂದು ಕ್ಯಾನ್ಸರ್ಸ್ಗೆ ಇದೇ ಕಾರಣ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಬರ್ತಾ ಏನಾಗ್ತದೆ ಅಂದ್ರೆ ಅದಿಲ್ಲದೆ ನೀವು ಇರೋಕ್ಕೆ ಆಗಲ್ಲ. ಆ ಥರ ಅಡಿಕ್ಷನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾವು ಹೇಳ್ತಾ ಇರ್ತೀವಿ, ಅರಿವು ಮೂಡಿಸ್ತಾ ಇರ್ತೀವಿ ಜನರಿಗೆ, ಸಿಗರೇಟ್ ಬಿಟ್ಬಿಡಿ, ಸಿಗರೇಟ್ ಸೇದಬೇಡಿ, ಸಿಗರೇಟ್ ಸೇದೋದ್ರಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ, ಇನ್ನೊಂದು ಬರುತ್ತೆ, ಆರ್ಥಿಕ ತೊಂದರೆ ಆಗುತ್ತೆ ಎಲ್ಲ ಹೇಳ್ತಾ ಬರೋದು. ತಂಬಾಕು ಸೇವನೆ ಅಂತಕ್ಕಂಥದ್ದು ನಿಮ್ಮ ಒಂದು ಖಾಸಗಿ ಜೀವನ ಆಗಿರ್ಬೋದು ಅಥವಾ ಸಾಮಾಜಿಕ ಜೀವನ ಎರಡಕ್ಕೂ ಕೂಡ ಇದು ಮಾರಕವಾಗಿರ್ತಕ್ಕಂಥದ್ದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೂ ಇವತ್ತು ಈ ವರ್ಷದ ಒಂದು ಘೋಷವಾಕ್ಯ ಅಂತಂದ್ರೆ ಈಗ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಈಗ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಮಾಡ್ತಾರೆ. ಇದಕ್ಕೆ WHO ಅಂತ ಇರುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರಿತೀವಿ. ಸೊ ಅವರು ಪ್ರತಿಯೊಂದು ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನ ಹೇಳ್ತಾರೆ. ಅಂದ್ರೆ ಅದನ್ನ ಆ ವರ್ಷ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಾಧ್ಯವಾದಷ್ಟು ಬೇರೆ ಡಿಪಾರ್ಟ್ಮೆಂಟ್ಸ್ ಒಂದು ಕೋಆಪರೇಷನ್ ಜೊತೆಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದೊಂದು ಘೋಷವಾಕ್ಯ ಅಂತಕ್ಕಂಥದ್ದು ಹೇಳ್ತಾರೆ. ಈ ವರ್ಷದ ಒಂದು ಘೋಷವಾಕ್ಯ ಏನು ಅಂತಂದ್ರೆ, ಆಕರ್ಷಣೆಯ ಮುಸುಕು ಕಳಚಿ, ನಿಕೋಟಿನ್ ತಂಬಾಕು ವ್ಯಸನವನ್ನು ಎದುರಿಸಿ ಅಂತ. ಬಟ್ ನಾವಿಲ್ಲಿ ಏನಂತಂದ್ರೆ, ಆಕರ್ಷಣೆ ಮುಸುಕು ಕಳಚಿ ಅಂತಂದ್ರೆ ಆ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳು ಏನೇನು ಇರ್ತವೆ ಅವುಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರಲ್ವಾ, ಅದರ ಅಟ್ರಾಕ್ಷನ್ ಮಾಡಿಸ್ತದೆ. ಇನ್ನೊಂದು ಕಡೆ ಫ್ಯಾಕ್ಟ್ರಿ ಅವರು ಅವ್ರದೇ ಒಂದು ಪ್ಲಾನ್ ಇರುತ್ತೆ. ನಾವು ಯಾವ ಥರ ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಯಾವ ಥರ ನಾವು